ಸ್ಟೂಡೆಂಟ್ಸ್, ನಿಮ್ಮ ಜೂನ್ ಹೆಂಗೋಯ್ತು? ಹಾಳಾಗೋಯ್ತಾ? ನಿಮ್ಮ ಜೂಲೈ ಹೆಂಗೋಯ್ತು? ಅದು ಕೂಡ ಹಾಳಾಗೋಯ್ತಾ? 2 ಮಂತ್ಸ್ ಆಲ್ರೆಡಿ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ತೊಂದರೆ ಇಲ್ಲ ಸ್ಟೂಡೆಂಟ್ಸ್, ಆಗಸ್ಟ್ ಇದೆ. ಈ ಒಂದು ಆಗಸ್ಟ್ನ ಪೂರ್ತಿ ಯೂಟಿಲೈಸ್ ಮಾಡೋಣ. ಸೊ ಈ ರೀತಿ ನಿಮಗೂ ಮೈಂಡ್ ಇದ್ದರೆ ಯೂಟಿಲೈಸ್ ಮಾಡಬೇಕಂತ ಈ ವಿಡಿಯೋ ನಿಮಗೋಸ್ಕರನೇ. ನಾನು ನಿಮ್ಮ ಥಾಮ್ಸನ್ ಸರ್. ವೆಲ್ಕಮ್ ಟು SSLC ಪರೀಕ್ಷೆ. ಒಂದು ವೇಳೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿರ್ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಈ ಒಂದು ಕ್ಲಾಸ್ನ ಸಮಯ ವ್ಯರ್ಥ ಮಾಡೋದೇ ಶುರು ಮಾಡೋಣ. ಏನು ನೀವು ಓದ್ತೀವಿ ಈ ಒಂದು ಕ್ಲಾಸಲ್ಲಿ ಅಂತ ಕೇಳಬೇಕಾದ್ರೆ, ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಓಕೆ, 5 ಸಿಂಪಲ್ ಸ್ಟೆಪ್ಸ್ ಟು ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಏಸ್ ಯುವರ್ SSLC ಎಕ್ಸಾಮ್ಸ್. ಸೊ ಈ ಒಂದು ಆಗಸ್ಟ್ನ ಹೆಂಗೆ ಪೂರ್ತಿ ಯೂಟಿಲೈಸ್ ಮಾಡ್ಕೋಬೇಕು ಅಂತ ಒಂದು 5 ಸಿಂಪಲ್ ಸ್ಟೆಪ್ಸ್ನ ಕೊಟ್ಟಿದ್ದೀನಿ. ಸೊ ಜೂನ್ ಹೋಯ್ತು, ಜುಲೈ ಹೋಯ್ತು, ತೊಂದರೆ ಇಲ್ಲ. ಆದರೆ ಆಗಸ್ಟ್ನ ಪೂರ್ತಿ ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು ಆಗಸ್ಟಿಂದ ನಿಮ್ಮ ಬೋರ್ಡ್ಸ್ ತನಕ ಏನು ಮಾಡಿ ಒಂದು ಫ್ಲೋ ಅಲ್ಲಿ ಇರಿ. ಓಕೆ, ಸೊ ಬನ್ನಿ ಫಸ್ಟ್ ಸ್ಟೆಪ್ ಏನಂತ ನೋಡೋಣ. ಸೊ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಸೊ ಇಂಗ್ಲೀಷ್ನ ಓದ್ಕೋಬೇಕಾದ್ರೆ ನೋಡಿ, ಆಗಸ್ಟಲ್ಲಿ ನಮಗೆ 31 ಡೇಸ್ ಇದೆ. ಆಗಸ್ಟಲ್ಲಿ ನಮಗೆ 31 ಡೇಸ್ ಇದೆ. ಸೊ ಈ ಒಂದು 31 ಡೇಸ್ನ ಪೂರ್ತಿ ಹೆಂಗೆ ಯೂಟಿಲೈಸ್ ಮಾಡೋದಂತಾನೆ ಈ ಒಂದು ವಿಡಿಯೋ. ಸೊ ಫಸ್ಟ್ ಸ್ಟೆಪ್ ಏನಂತ ಕೇಳಬೇಕಾದ್ರೆ, ಸ್ಟೆಪ್ 1 ಲರ್ನ್ ಗ್ರಾಮರ್. ಗ್ರಾಮರ್ ಅಂತೂ ಸ್ಟೂಡೆಂಟ್ಸ್ ತುಂಬ ಇಂಪಾರ್ಟೆಂಟ್, ನಿಮಗಂತೂ ಗೊತ್ತಿದೆ. ಸೊ ಗ್ರಾಮರ್ ಇಲ್ಲದೆ ಇಂಗ್ಲೀಷಲ್ಲಿ ಔಟ್ ಆಫ್ 4 ಸ್ಕೋರ್ ಮಾಡೋದು ಅಥವಾ ಪಾಸ್ ಆಗೋದು ಕೂಡ ಏನಾಗ್ಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಗ್ರಾಮರ್ನ ಓದಿ ಸ್ಟೂಡೆಂಟ್ಸ್. ಈ ಒಂದು ಏನು ಮಾಡಿ ಗೊತ್ತಾ, ಗ್ರಾಮರ್ನ ಫಸ್ಟು ಡೇ 1 ಇಂದ ಡೇ 6 ತನಕ. ಓಕೆ, ಸೊ ಫಸ್ಟು ಡೇ 1 ಇಂದ ಡೇ 6 ತನಕ ಏನು ಮಾಡ್ಬೋದು, ನೀವು ಗ್ರಾಮರಿಂದ ಶುರು ಮಾಡ್ಬೋದು. ಜಾಸ್ತಿ ಏನಿಲ್ಲ ಸ್ಟೂಡೆಂಟ್ಸ್, ಜಸ್ಟ್ ಒಂದು 30 ಮಿನಿಟ್ಸ್ ಎವ್ರಿ ಡೇ. ಓಕೆ, ಸೊ ಇಂಗ್ಲೀಷ್ ಇಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್. ಸೊ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗೆ ಕೋರ್ ಸಬ್ಜೆಕ್ಟ್ಗೆ ಕೊಡುವ ಇಂಪಾರ್ಟೆನ್ಸು ನಮ್ಮ ಸ್ಟೂಡೆಂಟ್ಸ್ ಕೊಡೋಲ್ಲ. ಸೊ ಅದು ಓಕೆನೆ. ಆದರೆ ಏನು ಮಾಡ್ಬೋದು ಗೊತ್ತಾ, ಪ್ರತಿದಿನ ನೀವು ಒಂದು 30 to 45 ಮಿನಿಟ್ಸ್ ಓದಿದ್ರೆ ನಿಮಗೆ ಸಾಕಾಗುತ್ತೆ ಸ್ಟೂಡೆಂಟ್ಸ್. ಹಾಗಾಗಿ ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಂಗ್ಲೀಷ್ ಬಂದು ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಪರ್ಸೆಂಟೇಜ್ನ ಕೂಡ ಬೂಸ್ಟ್ ಮಾಡುತ್ತೆ. ಈ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಅಥವಾ ಬೇರೆ ಸಬ್ಜೆಕ್ಟ್ಸ್ ಇರ್ಬೋದು, ಈ ಒಂದು ಬೇರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಏನು ಮಾಡುತ್ತೆ, ನಿಮ್ಮ ಸ್ಕೋರ್ಸ್ನ ಕೂಡ ಹೆಚ್ಚಿಗೆ ಮಾಡುತ್ತೆ. ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿದಿನ ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಏನು ಮಾಡ್ಬೋದು ನೀವು ನೋಡಿ, ಈಗ 1 ಟಾಪಿಕ್ ಪರ್ ಡೇ. ಸೊ ಈ ರೀತಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಸ್ಟೂಡೆಂಟ್ಸ್ ಬೇಕಾದರೆ. ಓಕೆ, ಸೊ ಎಲ್ಲಿಂದ ಎಲ್ಲಿವರೆಗೂ. ಸೊ 1 to 6 ಡೇಸ್ ಅಲ್ವಾ. ಸೊ 1 to 6 ಡೇಸಲ್ಲಿ ಏನು ಮಾಡ್ಬೋದು ನೀವು, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂತ ಒಂದು ಇದು ಹಾಕ್ಕೊಂಡು ಏನು ಮಾಡ್ಬೋದು ನೀವು, ಒಂದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುವ ಗ್ರಾಮರ್ ಟಾಪಿಕ್ಸ್ನ ನೀವು ಓದ್ಕೋಬೋದು. ಆ್ಯಂಡ್ ಡೇ 6 ಸ್ಯಾಟರ್ಡೇ ಫಾರ್ ಎಕ್ಸಾಂಪಲ್ ಏನು ಮಾಡಿ ಗೊತ್ತಾ, ಒಂದು ರಿವಿಷನ್ ಮಾಡಿ. ಗ್ರಾಮರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ ಸ್ಟೂಡೆಂಟ್ಸ್. ಸೊ ಡೇ 1 ಇಂದ ಆಗಸ್ಟ್ 1 ಆಗಸ್ಟ್ 6 ತನಕ ಏನು ಮಾಡ್ತೀರಾ ನೀವು, ಈ ರೀತಿ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಏನು ಮಾಡ್ತೀರಾ. ಸೊ ಸ್ಯಾಟರ್ಡೇ ಏನಾಗುತ್ತೋ, ಏನು ಒಂದು ಟಾಪಿಕ್ಸ್ಗಳನ್ನು ಓದಿದ್ರೋ ಅದೆಲ್ಲ ಕೂತ್ಕೊಂಡು ಏನು ಮಾಡಿ, ಸ್ಯಾಟರ್ಡೇ ಒಂದು ರಿವಿಷನ್ ಮಾಡಿ. ಇದು ಬಂದು ಸ್ಟೆಪ್ 1. ಏನು ಮಾಡಬೇಕು, ಡೇ 1 ಇಂದ ಡೇ 6 ತನಕ, ಆಗಸ್ಟ್ 1 ಇಂದ ಆಗಸ್ಟ್ 6 ತನಕ ಏನು ಮಾಡ್ಬೋದು ನೀವು, ಈ ರೀತಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರತಿದಿನ ಒಂದು ಟಾಪಿಕ್ ಅಂತ ನೋಡಿ. ಟೆನ್ಸ್ ಒಂದು 30 ಮಿನಿಟ್ಸ್ ಓದಿ ಅಲ್ವಾ, ಆರ್ಟಿಕಲ್ಸ್ ಒಂದು 30 ಮಿನಿಟ್ಸು, ಪ್ರೆಪೋಸಿಷನ್ ಒಂದು 30 ಮಿನಿಟ್ಸು, ಕ್ವೆಶ್ಚನ್ ಟ್ಯಾಗ್ ಒಂದು 30 ಮಿನಿಟ್ಸು, ರಿಪೋರ್ಟೆಡ್ ಸ್ಪೀಚ್ ಒಂದು 30 ಮಿನಿಟ್ಸ್ ಅಂತ ಓದ್ಬಿಟ್ಟು ಅಗೇನ್ ಸ್ಯಾಟರ್ಡೇ ಕೂತ್ಕೊಂಡು ಏನು ಮಾಡಿ, ಒಂದು 45 ಮಿನಿಟ್ಸ್ ಕೂತ್ಕೊಂಡು ಏನೆಲ್ಲ ಓದಿದ್ರು ಅದೆಲ್ಲ ರಿವೈಸ್ ಮಾಡ್ಕೊಳ್ಳಿ. ಹೆಚ್ಚು ನಾಲೆಜಲ್ಲಿ ಉಳಿಯುತ್ತೆ. ಓಕೆ, ಯು ಕ್ಯಾನ್ ರಿಮೆಂಬರ್ ಬೆಟರ್. ಸೊ ದಿಸ್ ಇಸ್ ಸ್ಟೆಪ್ 1. ವೆರಿ ಸಿಂಪಲ್, ವೆರಿ ಈಸಿ. ಸೊ ಸ್ಟೆಪ್ 2ನ ನೋಡೋಣ. ಈಗ ಆಗಸ್ಟ್ 7 ಇಂದ ಆಗಸ್ಟ್ 12ವರೆಗೂ ಅಗೇನ್ 45 ಮಿನಿಟ್ಸ್ ಅಡ್ಡೆ. ಜಾಸ್ತಿ ಏನಿಲ್ಲ ಸ್ಟೂಡೆಂಟ್ಸ್. ಐಮ್ ನಾಟ್ ಆಸ್ಕಿಂಗ್ ಯು ಟು ಕೂತ್ಕೊಳ್ಳಿ ಒಂದು 2 ಅವರ್ಸ್ ಓದಿ, 3 ಅವರ್ಸ್ ಓದಿ ಅಂತ ಏನೂ ಇಲ್ಲ. 30 to 45 ಮಿನಿಟ್ಸ್ ಇಂಗ್ಲೀಷ್ಗೋಸ್ಕರ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು. ಸೊ ಈಗ ಏನು ಮಾಡ್ತೀರಾ ನೀವು, ಸ್ಟೆಪ್ 2 ಅಲ್ಲಿ ರೀಡ್ ಲೆಸನ್ಸ್ ಆ್ಯಂಡ್ ಪೋಮ್ಸ್ ಅಲ್ವಾ. ಸೊ ಪ್ರೋಸ್ ಮತ್ತು ಪೊಯಿಟ್ರಿ ಭಾಗಕ್ಕೆ ಬನ್ನಿ. ಅಲ್ಲಿ ಬಂದು ನೀವೇನು ಮಾಡ್ಬೋದು, ಇದನ್ನು ನೀವು ಓದ್ತಾ ಬರ್ಬೋದು. ಓಕೆ, ಸೊ ಟೆಕ್ಸ್ಟ್ ಬುಕ್ನ ಏನು ಮಾಡಿ, ಟೆಕ್ಸ್ಟ್ ಬುಕ್ಕಿಂದ ಓದಿ. ಸೊ ಏನು ಮಾಡ್ಬೋದು ನೀವು, ಸೊ ಫ್ರಮ್ 7th to 12th ಓಕೆ ಏನು ಮಾಡ್ಬೋದು, ಒಂದಿನ ಏನು ಮಾಡಿ, ಅವ್ರು 1 or 2 ಡೇಸ್ ಏನು ಮಾಡಿ, ಲೆಸನ್ಸ್ನ ಪೂರ್ತಿ ಓದಿ. ಓಕೆ, ಲೆಸನ್ನು ಅಥವಾ ಪೊಯಿಟ್ರಿನ ಪೂರ್ತಿ ಓದ್ಕೊಳ್ಳಿ. ಮತ್ತು ನೆಕ್ಸ್ಟ್ ಡೇ ಏನು ಮಾಡಿ, ಅದರಲ್ಲಿ ಓದಿರುವುದಲ್ಲಿ ಏನು ನ್ಯೂ ವರ್ಡ್ ಬರುತ್ತೋ ಅಥವಾ ಏನು ಅನ್ಫೆಮಿಲಿಯರ್ ವರ್ಡ್ ಬರುತ್ತೋ ಅದನ್ನು ಏನು ಮಾಡಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಒಂದು ವರ್ಡ್ನ ಇಟ್ಕೊಂಡು ಏನು ಮಾಡಿ, ನೀವು ಒಂದು 5 ವರ್ಡ್ಸ್ನ ಬರೆದು ಆ ಒಂದು 5 ವರ್ಡ್ಸಿಂದ ನೀವೇನು ಮಾಡ್ಬೋದು, ಆ ಒಂದು 5 ವರ್ಡ್ಸಿಂದ ನೀವು ಒಂದು ಸೆಂಟೆನ್ಸ್ನ ಫ್ರೇಮ್ ಮಾಡೋಕ್ಕೆ ಪ್ರಯತ್ನ ಪಡಿ. ಕೊನೆಗೆ ಏನು ಮಾಡಿ, ಆ ಒಂದು ಪ್ಯಾಸೇಜ್ನ ಅಥವಾ ಆ ಒಂದು ಲೆಸನ್ನ ಅಥವಾ ಆ ಒಂದು ಪೋಮ್ನ ಏನು ಮಾಡಿ, ಕೊನೆಗೆ ಏನು ಮಾಡಿ, ರೀಡ್ ಮಾಡಿ ಅಗೇನ್ ಆನ್ ದ 12th ಡೇ, ಅದು 12th of August. ಸೊ ಈ ರೀತಿ ನೀವು ಪ್ರತಿಯೊಂದಿನ ಪ್ರೋಸ್ಗೋಸ್ಕರ, ಪ್ರತಿಯೊಂದಿನ ಪೊಯಿಟ್ರಿಗೋಸ್ಕರ ಆ ಒಂದು ವೀಕು ನೀವು ಸ್ಪೆಂಡ್ ಮಾಡಿದ್ರೆ 7th ಇಂದ 12th ನೀವು ಸ್ಪೆಂಡ್ ಮಾಡಿದ್ರೆ ಏನು ಮಾಡ್ಬೋದು, ಆನ್ 12th ಅಗೇನ್ ಏನು ಮಾಡಿ, ಆ ಒಂದು ಪ್ಯಾಸೇಜ್ನ ರೀಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಈ ರೀತಿ ನೀವು ಮಾಡ್ತಾ ಬಂದರೆ ನಿಮ್ಗೇನಾಗುತ್ತೆ, ಬೆಟರ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊತೀರಾ. ಒಂದಿನ ಕೂತ್ಕೊಂಡು ಪೂರ್ತಿ ಓದೋದನ್ನ ಬಿಟ್ಟು ಡೇ ಬೈ ಡೇ ಬ್ರೇಕ್ ಮಾಡಿ ಓದಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಅಗೇನ್ ಲೆಟ್ ಅಸ್ ಮೂವ್ ಆನ್ ಫಾರ್ವರ್ಡ್. ಈಗ ಏನು ಮಾಡೋಣ ಅಂದರೆ ಸ್ಟೆಪ್ 3ಗೆ ಬರೋಣ. ಪ್ರಾಕ್ಟೀಸ್ ರೈಟಿಂಗ್ ಸ್ಕಿಲ್ಸ್. ಸ್ಟೂಡೆಂಟ್ಸ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್.
ಡೇ ಒನ್ನಲ್ಲಿ ಗ್ರಾಮರು, ಸ್ಟೆಪ್ ಒನ್ನಲ್ಲಿ ಗ್ರಾಮರು, ಸ್ಟೆಪ್ ಟೂ ಅಲ್ಲಿ ಲೆಸನ್ಸ್ ಆ್ಯಂಡ್ ಪೋಯಿಟ್ರೀಸು. ಓಕೆ, ಈಗ ಏನೆಲ್ಲ ಓದಿದ್ರೋ ಅದನ್ನು ಏನು ಮಾಡ್ಬೋದು, ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಎಷ್ಟು ದಿನ? 13th Augustಯಿಂದ 18th Augustವರೆಗೂ ನೀವೇನು ಮಾಡಿ, ಅಗೇನ್ 30 to 40 minutes ಮ್ಯಾಕ್ಸಿಮಮ್. 30 to 40 minutes ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಅದಕ್ಕಿಂತ ಹೆಚ್ಚು ನೀವು ಎಫರ್ಟ್ ಆಗೋಕ್ಕೆ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಸೊ ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ನೋಡಿ, ಇಲ್ಲಿ ಲೆಟರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು, ರಿಪೋರ್ಟ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು, ಸ್ಟೋರಿ ರೈಟಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಅಗೇನ್ ಎಸೆ ರೈಟಿಂಗು, ನೋಟಿಸ್ ರೈಟಿಂಗು, ಪ್ಯಾರಾಗ್ರಾಫ್ ರೈಟಿಂಗು, ಏನು ರೈಟಿಂಗ್ ಸ್ಕಿಲ್ಸ್ ಇದೆಯೋ ಆ ಒಂದು ರೈಟಿಂಗ್ ಸ್ಕಿಲ್ಸ್ ನಿಮ್ಮ ಸಿಲೆಬಸಲ್ಲಿ ಹೆಂಗೆ ಬರುತ್ತೋ ಆ ಒಂದು ರೈಟಿಂಗ್ ಸ್ಕಿಲ್ಸ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಐ ಗಿವ್ ಯು ಒನ್ ಅಡಿಷ್ನಲ್ ಟಿಪ್. ಏನು ಅಡಿಷ್ನಲ್ ಟಿಪ್ ಅಂತ ಕೇಳ್ತೀರಾ? ಅಡಿಷ್ನಲ್ ಟಿಪ್ ಏನಂತ ಹೇಳಬೇಕಾದ್ರೆ, ಅಡಿಷ್ನಲ್ ಟಿಪ್ಪು, ಈ ಒಂದು ಸಮ್ಮರೀಸ್ ಬರಿತೀರಾ ಗೊತ್ತಾ, ಪೋಮ್ಗಾಗಲಿ ಪೊಯಿಟ್ರಿಗಾಗಲಿ ಅಥವಾ ಪ್ರೋಸ್ಗಾಗಲಿ, ಈ ಒಂದು ಸಮ್ಮರಿನ ಏನು ಮಾಡಿ, ಸಮ್ಮರಿನ ಬರ್ದು ಏನು ಮಾಡಿ, ಅಗೈನ್ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಈ ರೀತಿ ನೀವು ಮಾಡ್ಕೊಂಡು ಬಂದರೆ ಸ್ಟೂಡೆಂಟ್ಸ್, ಐ ಥಿಂಕ್ ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್. ಸೊ ಹಾಗಾಗಿ ಒಂದು 40 to 45 minutes ಅಥವಾ 30 to 45 minutes ನೀವು ಸ್ಪೆಂಡ್ ಮಾಡಿದ್ರೆ ಸಾಕು. ಪ್ರತಿದಿನ ನೀವು ಇದನ್ನು ನೀವು ಮಾಡ್ತಾ ಬರ್ಬೋದು. ಸೊ ಲೆಟ್ ಅಸ್ ಮೂವ್ ಆನ್ ಫಾರ್ ದ ಸ್ಟೆಪ್ 4. ಸೊ ಏನಿದೆ ಸ್ಟೆಪ್ 4 ಅಂತ ನೋಡೋಣ. ಸೊ ರೀಡಿಂಗ್ ಆ್ಯಂಡ್ ವೊಕ್ಯಾಬ್ಯುಲರಿ. ಸ್ಟೂಡೆಂಟ್ಸ್, ರೀಡಿಂಗ್ ಸ್ಕಿಲ್ಸು ರೈಟಿಂಗ್ ಸ್ಕಿಲ್ಸು ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಈ ಒಂದು ರೀಡಿಂಗ್ ಸ್ಕಿಲ್ಸ್ ಇಲ್ಲದೆ ರೈಟಿಂಗ್ ಸ್ಕಿಲ್ಸ್ ಬರಲ್ಲ, ರೈಟಿಂಗ್ ಸ್ಕಿಲ್ಸ್ ಇಲ್ಲದೆ ರೀಡಿಂಗ್ ಸ್ಕಿಲ್ಸ್ ಬರಲ್ಲ. ಸೊ ಎರಡೂ ಒಟ್ಟಿಗೆ ಹೋಗುತ್ತೆ. ಸೊ ಹಾಗಾಗಿ ಬರೀದಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಜೊತೆಗೆ ರೀಡಿಂಗ್ ಕೂಡ ಜಾಸ್ತಿನೇ ಮಾಡಬೇಕು. ಸೊ ಏನು ಮಾಡ್ಬೋದು ನೋಡಿ, ಫ್ರಮ್ ಡೇ 19 to 24. ಸರ್ ಏನು ನಾವು ಓದೋದು ಅಂತ ನೀವು ಕೇಳ್ಬೋದು. ಸೊ ಏನು ಓದ್ತೀರಾ ಗೊತ್ತಾ, ಅಗೇನ್ ಟೆಕ್ಸ್ಟ್ ಬುಕ್ನ ಏನು ಪ್ರೀವಿಯಸ್ ವೀಕಲ್ಲಿ ನೀವು ಓದಿದ್ರೋ, ಏನು ಲೆಸನ್ನ, ಏನು ಪೊಯಿಟ್ರಿನ ಓದಿದ್ರೋ ಅದನ್ನು ಕೂಡ ನೀವೇನು ಮಾಡ್ಬೋದು, ತಿರ್ಗಾ ವಾಪಸ್ ಕೂಡ ರೀಡ್ ಮಾಡ್ಬೋದು. ಅದು ಕೂಡ ತುಂಬ ಇಂಪಾರ್ಟೆಂಟು. ಅದರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಸೊ ಏನು ಮಾಡ್ಬೋದು, 15 to 20 minutes ಏನು ಮಾಡಿ, ಡೈಲಿ ಟೆಕ್ಸ್ಟ್ ಬುಕ್ನ ಓದಿ. ಓಕೆ, ಸೊ ಅದನ್ನು ಬಿಟ್ಟು ಇಫ್ ಯು ಆರ್ ಟ್ರೈಂಗ್ ಟು ರಿಫೈನ್ ಯುವರ್ ನಾಲೆಜ್, ನ್ಯೂಸ್ ಪೇಪರ್ಸ್ ಓದ್ಬೋದು. ಓಕೆ, ಆರ್ ಸಿಂಪಲ್ ಸ್ಟೋರೀಸ್ನ ಓದ್ಬೋದು. ಈ ರೀತಿ ಕೂಡ ನೀವು ಮಾಡ್ತಾ ಬರ್ಬೋದು. ಸೊ ರೀಡಿಂಗ್ ಬಂದು ಹೆಚ್ಚಿಗೆ ಆಗಿದ್ರೆ ನೀವೇನು ಮಾಡ್ಬೋದು, ನೀವು ಸಿಂಪಲಾಗಿ ನಿಮ್ಮ ರೈಟಿಂಗ್ ಕೂಡ ಏನಾಗುತ್ತೆ, ಈಗ ಕೇಳಬೇಕಾದ್ರೆ ಸ್ಟೂಡೆಂಟ್ಸ್ ಬಂದು ಸರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಬರಲ್ಲ, ಸೆಂಟೆನ್ಸ್ ಫಾರ್ಮೇಷನ್ ಬರಲ್ಲ, ಅದಿದು ಅಂತ ಜಾಸ್ತಿ ಕಾಮೆಂಟ್ಸ್ಗಳು ಬರುತ್ತೆ ನಮಗೆ. ಸೊ ಹೆಂಗೆ ಅದೆಲ್ಲ ರಿಫೈನ್ ಮಾಡಬೇಕಾದ್ರೆ ರೀಡಿಂಗ್ ಸ್ಕಿಲ್ಸ್ ಇರಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಆ ರೀಡಿಂಗ್ ಸ್ಕಿಲ್ಸ್ ಇರಲೇಬೇಕು. ಸೊ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗಬೇಕಾದ್ರೆ 5 new words ಪ್ರತಿದಿನ, 5 new wordsನ ಏನು ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ ಆ ಒಂದು ವರ್ಡ್ಸಿಂದ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಆ ಒಂದು ವರ್ಡ್ಸಿಂದ ನೀವೇನು ಮಾಡ್ಬೋದು, ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಆ ರೀತಿ ನೀವು ಮಾಡ್ಕೊತಾ ಬಂದರೆ ಏನು ಮಾಡ್ಬೋದು, ನೀವು ಯು ಕ್ಯಾನ್ ಆ್ಯಕ್ಚುಲಿ ಎಕ್ಸೆಲ್ ಇನ್ ಯೋರ್ ಲ್ಯಾಂಗ್ವೇಜಸ್. ಓಕೆ, ಸೊ ಅಗೇನ್ ಮುಂದೆ ಹೋಗ್ತಾ ಇರೋಣ. ಸೊ ಏನು ಮಾಡ್ಬೋದು, ಸೊ ಫಾರ್ ಎಕ್ಸಾಂಪಲ್ ಆ್ಯಂಟನಮ್ಸ್ ಆ್ಯಂಡ್ ಸಿನೋನಿಮ್ಸ್ ನಿಮ್ಮ ಎಕ್ಸಾಮ್ಗೆ ಬರುತ್ತೆ. ಓಕೆ, ವರ್ಡ್ ಅನಾಲಜಿ ನಿಮ್ಮ ಎಕ್ಸಾಮ್ಗೆ ಬರುತ್ತೆ. ಇದರಲ್ಲಿ ಏನು ಈ ರೀತಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅದರಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಂಗೆ, ಸೊ ಫಾರ್ ಎಕ್ಸಾಂಪಲ್ ಯೂಸ್ಫುಲ್ಗೆ ಸಿನೋನಿಮ್ ಬಂದು ಹೆಲ್ಪ್ಫುಲ್ಲು. ಆಲ್ ರೈಟ್, ವೆರಿ ಸಿಂಪಲ್ ವರ್ಡ್ಸ್. ಆನೆಸ್ಟ್ಗೆ ಹೆಲ್ಪ್ಫುಲ್ಲು, ಸಿನೋನಿಮ್ಮು ಟ್ರೂತ್ಫುಲ್ಲು. ಓಕೆ, ಪ್ರೊಟೆಕ್ಟ್ಗೆ ಇನ್ನೊಂದು ಸಿನೋನಿಮ್ಮು ಕೀಪ್ ಸೇಫ್. ನೋಡಿ, ನಿಮ್ಮ ವೆಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗುತ್ತೆ ಸ್ಟೂಡೆಂಟ್ಸ್. ನಿಮ್ಮ ವೆಕ್ಯಾಬ್ಯುಲರಿ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಸೊ ನೀವು ಯು ವಿಲ್ ನಾಟ್ ರನ್ ಔಟ್ ಆಫ್ ವರ್ಡ್ಸ್ ಅಲ್ವಾ. ಸೊ ವರ್ಡ್ಸ್ ಏನು ಯೂಸ್ ಮಾಡಬೇಕಂತ ನೀವು ಕೂತ್ಕೊಂಡು ಯೋಚನೆ ಮಾಡಲ್ಲ ಎಕ್ಸಾಮಲ್ಲಿ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ. ಓಕೆ, ಸೊ ಲೆಟ್ ಅಸ್ ಕಮ್ ಟು ದ ಲಾಸ್ಟ್ ಸ್ಟೆಪ್. ಏನು ಲಾಸ್ಟ್ ಸ್ಟೆಪ್ ಅಂತ ಕೇಳ್ತೀರಾ, ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್. ಓಕೆ, ಇಲ್ಲಿ ಎಸ್ ಎಸ್ ಎಲ್ ಸಿ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದೀನಿ. ಯಾಕಂತ ಕೇಳಬೇಕಾದ್ರೆ ಬೋರ್ಡ್ಸ್ ತುಂಬ ಇಂಪಾರ್ಟೆಂಟು ಅಲ್ವಾ. ಸೊ ಹಾಗಾಗಿ ಎಸ್ ಎಸ್ ಎಲ್ ಸಿ ಪೇಪರ್ಸು, ಎಸ್ ಎಸ್ ಎಲ್ ಸಿ ಸೋರ್ಸಸ್ ಏನಿದೆಯೋ ಅದನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಅದನ್ನು ನಾನು ಎಸ್ ಎಸ್ ಎಲ್ ಸಿ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದೀನಿ. ಆದರೆ ಪ್ರಾಕ್ಟೀಸ್ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಏನು ರಿವಿಷನ್ ಮಾಡ್ಬೋದು ನೋಡಿ, ಇಲ್ಲಿ 20 minutes ಗ್ರಾಮರ್ನ ರಿವಿಷನ್ ಮಾಡಿ. ಓಕೆ, ಮತ್ತು ಇನ್ನೊಂದು 20 minutes ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ಅದರ್ 20 minutes ಇದರೆಲ್ಲ ಏನೆಲ್ಲ ಬರೆದಿದ್ದೀರೋ, ಏನೆಲ್ಲ ಸಮ್ಮರಿ ಗೊತ್ತಿದೆಯೋ ಆ ಸಮ್ಮರಿ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ಸ್ಟೆಪ್ಸು. ಸೊ ದಿಸ್ ಯು ವಿಲ್ ಡೂ ಫ್ರಮ್ ಡೇ 25 to 31, ಅಂದರೆ August 25ಇಂದ August 35 ತನಕ ಇದನ್ನು ನೀವು ಮಾಡ್ತಾ ಬಂದರೆ ಸ್ಟೂಡೆಂಟ್ಸ್ ಯು ವಿಲ್ ಬಿ ರಿಯಲಿ ಏಬಲ್ ಟು ಎಕ್ಸೆಲ್. ಓಕೆ, ಸೊ ಸಿಂಪಲ್ ರೂಲ್ ಸ್ಟೂಡೆಂಟ್ಸ್. ಏನು ಸಿಂಪಲ್ ರೂಲು, ರೀಡ್, ಅಂಡರ್ಸ್ಟ್ಯಾಂಡ್, ರೈಟ್, ಪ್ರಾಕ್ಟೀಸ್, ರಿವೈಸ್. ಅಂಡರ್ಸ್ಟ್ಯಾಂಡ್ ಮಾಡೋದಂತೂ ತುಂಬ ಇಂಪಾರ್ಟೆಂಟು. ಬರೀ ನೋಟ್ಸ್ ಟೀಚರ್ಸ್ ನೋಟ್ಸ್ ಕೊಟ್ಟಿರ್ತಾರೆ, ಅಥವಾ ಎಲ್ಲಾದರೂ ಒಂದು ಸೋರ್ಸಿಂದ ನೀವು ಹುಡುಕಿ ಕ್ವಶ್ಚನ್ ಮತ್ತು ಆನ್ಸರ್ಸ್ನ ನೋಡಿರ್ತೀರಾ. ಓಕೆ, ಆದರೆ ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಜ ಏನು ಮಾಡೋಕ್ಕಾಗಲ್ಲ, ನೀವು ಎಕ್ಸೆಲ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಸ್ಟಡಿ 40 minutes to 1 hour ಡೈಲಿ.
ಇಷ್ಟು ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್. 45 ಮಿನಿಟ್ಸ್ ಮಿನಿಮಮ್ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು ಇಂಗ್ಲೀಷ್ಗೆ. ಇಂಗ್ಲೀಷಲ್ಲಿ ನೀವು ಔಟ್ ಆಫ್ ಔಟ್ ತೆಗಿಬೋದು. ಸೊ ಯಾರಿಗೆಲ್ಲ ಔಟ್ ಆಫ್ ಔಟ್ ತೆಗಿಬೇಕಂತ ಆಸೆ ಇದೆಯೋ, ಯಾರಿಗೆಲ್ಲ ಔಟ್ ಆಫ್ ಔಟ್ ತೆಗಿಬೇಕಂತ ಒಂದು ಡ್ರೀಮ್ ಇದೆಯೋ ಇಂಗ್ಲೀಷಲ್ಲಿ, ಈ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜೂನ್ ಹೋಯ್ತು, ಜುಲೈ ಹೋಯ್ತು. ಇನ್ನು ಮುಂದೆ ವೇಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ನಿಮ್ಮ ಕೈಯಲ್ಲಿ. ಬೋರ್ಡ್ಸ್ ವಿಲ್ ಬಿ ಅಟ್ ಯೋರ್ ಡೋರ್ಸ್ ವೆರಿ ವೆರಿ ಸೂನ್. ಓಕೆ, ಸೊ ಹಾಗಾಗಿ ಆ ಒಂದು 4 ಸೈಟೆಡ್ನೆಸ್ಸಿಂದ ಏನು ಮಾಡಿ, ಈಗಲೇ ಶುರು ಮಾಡಿ ಈ ರೀತಿ ಸ್ಟ್ರಾಟಜಿಯಿಂದ ಓದೋಕ್ಕೆ ಶುರು ಮಾಡಿ. ಓಕೆ, ಆಲ್ ರೈಟ್ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕಂತ ತಿಳಿಸಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.